ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ವೈಕುಂಠ ಏಕಾದಶಿ, ಹಾಗಾಗಿ ನಾನಿಲ್ಲಿ ಪೂಜೆ ಮಾಡೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೇಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕಳ್ಸೋಕ್ಕೆ ವೀಳ್ಯದೆಲೆ ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಟಿದ್ದೀನಿ. ತೆಂಗಿನಕಾಯಿ ಒಂದ್ಸಲ ನೀಟಾಗಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡ್ಕೋತಾ ಇದ್ದೀನಿ. ನಾನು ವೀಕ್ಲಿ ಒನ್ ಟೈಮ್ ಏನು ತೆಂಗಿನಕಾಯಿ ಇಡೋದಕ್ಕೆ ಹೋಗೋದಿಲ್ಲ. ಸೊ 15 ದಿನಕ್ಕೆ ಒಂದ್ಸಲ ತೆಂಗಿನಕಾಯಿ ಚೇಂಜ್ ಮಾಡ್ತೀನಿ. ಅದಾದ ನಂತರ ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ನಾನು ಹಾರ ಹಾಕ್ತಾ ಇದ್ದೀನಿ. ನನಗೆ ಈ ರೀತಿ ನಮ್ಮ ಮನೇಲಿರುವ ತಿರುಪತಿ ದೇವರಿಗೆ ಏನಾದರೂ ಹಾರ ಹಾಕಬೇಕು, ಇಲ್ಲಾಂದರೆ ನಾನೇ ಬಿಡಿ ಹೂವು ತಂದುಬಿಟ್ಟು ಹಾರ ಥರ ಮಾಡ್ತೀನಿ. ಸೊ ನನಗೆ ಈ ರೀತಿ ಹಾರ ಹಾಕಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಾದ ನಂತರ ನಾನು ಇಲ್ಲಿ ಹಾರ ಒಂದ್ಸಲ ಕರೆಕ್ಟಾಗಿದೆಯೋ ಅಂತ ನೋಡ್ಕೋತಿದ್ದೆ. ಏಕೆಂದರೆ ಹಾರ ಹಾಕಿದ್ಮೇಲೆ ಸ್ವಲ್ಪ ದೇವ್ರದ್ದು ಮುಖ ಏನಿದೆ ಅದು ಕಾಣಿಸೋ ರೀತಿ ಹಾರ ಹಾಕಬೇಕು. ಅದಾದಮೇಲೆ ನಾನಿಲ್ಲಿ ಮೇಲ್ಗಡೆ ಲಕ್ಷ್ಮಿ ಏನಿದೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಳಸಿ ಹಾಗೆ ಹೂವು ಇಟ್ಬಿಟ್ಟು ನೋಡ್ಕೋತಾ ಇದ್ದೀನಿ. ಹಾಗೆ ಲಕ್ಷ್ಮಿ ಮೇಲಿರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರ ಅಂತಲೇ ಅನ್ಕೋಬೋದು. ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ವಿವಾಹ ಮಾಡಿಸ್ತಾರೆ ಇವತ್ತು ಬಂದ್ಬಿಟ್ಟು. ಹಾಗೆ ಎಲ್ಲ ದೇವಸ್ಥಾನದಲ್ಲೂ ಕತೆ ಓದಿಸೋದು ಹಾಗೆ ಆರ್ಕೆಸ್ಟ್ರಾ ಪ್ರತಿಯೊಂದೂ ಎಲ್ಲ ದೇವಸ್ಥಾನದಲ್ಲೂ ನಡೀತಾ ಇರುತ್ತೆ. ಇವಾಗ ನಾನು ಎಲ್ಲ ದೇವ್ರಿಗೂ ಹೂವು ಎಲ್ಲ ಇಟ್ಟು ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಮನಸ್ಸಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ಹಾಗೆಯೇ ನಾನು ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಇಟ್ಟಿದ್ದೆ. ತಿರುಪತಿ ದೇವ್ರದ್ದು ಯಾವ್ಯಾವ ಸಾಂಗ್ ಇದೆ ಅದೆಲ್ಲ ಬರ್ತಾ ಇತ್ತು. ಈ ರೀತಿ ಕನೆಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಪಾಸಿಟಿವ್ನೆಸ್ ಅಂತಲೇ ಹೇಳ್ಬೋದು. ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಹಾಗೆ ಪೂಜೆ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ದೇವ್ರ ಮನೆಗೆ ಬಂದಿದೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ, ಅಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು. ತುಂಬಾ ಜನ ಇತ್ತು, ನೋಡ್ಬೋದು ನೀವು. ಹಾಗೆಯೇ ಲಾಸ್ಟ್ ಇಯರ್ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ವಿ. ಆವಾಗ ತುಂಬ ಜನ ಕ್ಲೌಡ್ ಇತ್ತು. ನಾವು ಚಿಕ್ಕ ಪಾಪು ಇದ್ದಿದ್ದರಿಂದ 10 ನಿಮಿಷ ನಿಂತ್ಕೊಂಡು ಹಾಗೆ ಕೈ ಮುಕ್ಕೊಂಡು ಮನೆಗೆ ಹೋದ್ವಿ. ಈ ಸಲ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಕಡೆಯಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಹಾಗೆಯೇ ನೋಡ್ಬೋದು ದ್ರಾಕ್ಷಿ ಮತ್ತು ಜೋಳದಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಮೇಲ್ಗಡೆ ಫ್ಲವರ್ ಡೆಕೋರೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಜನ ರಶ್ ಇದ್ದಿದ್ದ ಕಾರಣ ನಾನು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟನ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಬಂದ್ಬಿಟ್ಟು ಲಕ್ಷ್ಮೀ ದೇವಿನ ಕೂರಿಸಿದ್ರು, ಆ ಕಡೆ ಬಂದ್ಬಿಟ್ಟು ಪದ್ಮಾವತಿ ಅನಿಸುತ್ತೆ. ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ದೇವ್ರನ್ನ ಈ ಥರ ಅಲಂಕಾರ ಮಾಡಿದ್ರು. ಆಚೆ ಕಡೆ ಬಂದ್ಬಿಟ್ಟು ಈ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದು. ಇದು ಬಂದ್ಬಿಟ್ಟು ಇನ್ನೊಂದು ಆ ಕಡೆ ಈ ಕಡೆ ಶೋ ಪೀಸ್ ಥರ ನಿಲ್ಲಿಸಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದ್ಬಿಟ್ಟು ಪದ್ಮಾವತಿ ದೇವರು. ಇದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ರು.
ಇದು ಇನ್ನೊಂದು ಸೈಡ್ ಇರೋದು ಈ ಥರ ಆಚೆ ಕಡೆ ನಿಲ್ಸಿರೋ ಥರ. ಸೊ ಮೇನ್ ಒಳಗಡೆ ಇರೋ ದೇವ್ರು ಬಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇಲ್ಲೂ ಕೂಡ ಅಷ್ಟೇ ದ್ರಾಕ್ಷಿ ಮತ್ತು ಜೋಳದಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಾ ಇರ್ಬೋದು, ಇದು ಒಳಗಡೆ ಇರುವ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಅನ್ಕೋತೀನಿ. ಹಾಗೆ ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ವಿಡಿಯೋಗಿಂತ ಅಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಬೇಡಿ ಅಂತ ಕೂಡ ಹೇಳ್ತಾ ಇದ್ರು. ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲಿ ಹಾಗೆ ಜನಗಳಿಗೆಲ್ಲ ತೋರಿಸ್ಲಿಕ್ಕೆ ಅಂತ ಇಟ್ಟಿದ್ರು. ಹಾಗೆ ಇಲ್ಲಿ ಆರ್ಕೆಸ್ಟ್ರಾದವರೆಲ್ಲ ಬಂದಿದ್ರು, ಇಲ್ಲೊಂದು ಮಗು ಕಾಣೆ ಆಗಿದೆ ಅಂದ್ಬಿಟ್ಟು ಅವರು ಅನೌನ್ಸ್ ಮಾಡಿ ಹೇಳ್ತಾ ಇದ್ರು. ಫೈನಲಿ ದರ್ಶನ ಎಲ್ಲ ಮುಗೀತು. ಇವಾಗ ತೀರ್ಥ ಮತ್ತು ಪ್ರಸಾದ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ವಿ. ತಿರುಪತಿಲಿ ಫೇಮಸ್ ಲಡ್ಡು ಅಲ್ವಾ, ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಲಡ್ಡು ಕೊಟ್ಟಿದ್ರು. ಹಾಗೆ ಬೊಟ್ಟೆಲ್ಲ ಇಕ್ಕೊಂಡ್ವಿ ನಾವು. ಸೊ ಮನೆಗೂ ಸ್ವಲ್ಪ ಕುಂಕುಮ ಎಲ್ಲ ತೊಗೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಇವಾಗ ಆಚೆ ಕಡೆ ಏನೇನೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇದು ಬಂದ್ಬಿಟ್ಟು ಶೋ ಪೀಸಸ್ ನವಿಲು, ಇದರಲ್ಲೂ ಕೂಡ ಈ ಥರ LED ಲೈಟ್ ಹಾಕಿ ಇದರಲ್ಲೂ ಕೂಡ ಡಿಸೈನ್ ಮಾಡಿದ್ರು. ಹಾಗೆ ಸ್ವಲ್ಪ ಜಾತ್ರೆ ಐಟಮ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಚಿಕ್ಕ ಚಿಕ್ಕ ಶೋ ಪೀಸಸ್ ಎಲ್ಲ ಇತ್ತು. ಹಾಗೇನೆ ಜಾತ್ರೆ ಅಂದರೆ ಫಸ್ಟ್ ಬರೋದೆ ಖಾರ ಮಂಡಕ್ಕಿ, ಈ ಥರ ಸ್ವೀಟ್ಸು. ಹಾಗೆ ಜಾತ್ರೆಯಲ್ಲಿ ಸ್ವಲ್ಪ ಸರ ಬಳೆಗಳು ಇದೆಲ್ಲ ಇಟ್ಟಿದ್ರು. ಮನೆಗೆ ಸ್ವಲ್ಪ ಖಾರ ಮಂಡಕ್ಕಿ ತೊಗೊಂಡ್ವಿ, ಹಾಗೆ ಸ್ವಲ್ಪ ಮಿಕ್ಚರೆಲ್ಲ ಹಾಕಿಸ್ಕೊಂಡ್ವಿ. ಅದಾದ ನಂತರ ಇಲ್ಲಿ ಬ್ಯಾಂಗಲ್ ಇಟ್ಟಿದ್ರು, ನೋಡೋಣ ಯಾವ್ದಾದ್ರು ತೊಗೊಳ್ಳೋಣ ಅಂದೆ. ಬಟ್ ಎಲ್ಲ ತೊಗೊಂಡಿರೋದ್ರಿಂದ ಇವಾಗ ಏನು ಸದ್ಯಕ್ಕೇನು ಬೇಡ ಶಾಪಿಂಗ್ ಮಾಡೋದು ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾನು ಈ ರೀತಿ ರಂಗೋಲಿ ಸೈಡ್ ಬಾರ್ಡರ್ ರಂಗೋಲಿ ಬಿಡೋದಕ್ಕೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ತುಂಬ ಕಲೆಕ್ಷನ್ ಇತ್ತು, ಬಟ್ ಯಾವುದು ನಾನು ತೊಗೊಂಡಿಲ್ಲ. ಆಲ್ರೆಡಿ ಒಂದು 2-3 ಇತ್ತು ಮನೆಯಲ್ಲಿ. ಹಾಗಾಗಿ ಹಾಗೆ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಕೆಲವೊಂದು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.